ಒಂದು ಗಂಧರ್ವ ಪುರುಷನ್ನ ಚಿತ್ರಬ್ರಹ್ಮ ಇವರು ಅಂತ ಹೇಳಿ ನಮ್ಮ ಭೂಮಿಗೆ ಕಳಿಸಿರ್ತಕ್ಕಂತಹ ಕಾರಣ ಜನ್ಮ ಯಾರು ಅಂತಂದ್ರೆ ಕ್ರೇಜಿ ಸ್ಟಾರ್ ರವಿಚಂದ್ರನ್ ಸರ್. ಸರ್, ಇನ್ನು ನೆಗೆಟಿವ್ ಏನಾದ್ರು ಸಿಕ್ಕಿದೆಯಾ? ಹೇಗೆ ನಡೀತಾ ಇದೆ? ಏನಾದ್ರು ಕೆಲಸಗಳಾಗ್ತಿದೆ? ಅಕಸ್ಮಾತ್ ಸಿಕ್ಕರೂ ಕೂಡ ಇರುವಂತ ಚಾಲೆಂಜಸ್ ಏನು ಶಾಂತಿ ಕ್ರಾಂತಿ ಮತ್ತೆ ರಿಲೀಸ್ ಆಗೋಕೆ? ಯಾಕಂದ್ರೆ ಆಡಿಯೋದು ಒಂದಷ್ಟು ವಿಚಾರಗಳಿದೆ ಸರ್. ಇದ್ರ ಬಗ್ಗೆ ಸೂಕ್ತವಾದ ವ್ಯಕ್ತಿ ಅಂದ್ರೆ ತಾವು ಕೂಡ ಕಾಂಟ್ಯಾಕ್ಟ್ ಮಾಡಿ ಮಾತಾಡಿಸ್ಬೋದು. ನಮ್ಮ ಬಾಲಾಜಿ ಸರ್ ಅವರು ಇದ್ರ ಬಗ್ಗೆ ಹೇಳಬೇಕು. ಆಮೇಲೆ ನಮ್ಮ ರವಿಚಂದ್ರನ್ ಸರ್ ಅಂತೂ ಅವರು ಶೂಟಿಂಗ್ ಅಲ್ಲಿ ಬಿಸಿ ಇದ್ದಾರೆ ಸಕಲೇಶ್ಪುರದಲ್ಲಿ. ಅವರು ಕೂಡ ಮೊನ್ನೆ ವಿಕ್ರಮ್ ರವಿಚಂದ್ರನ್ ಸರ್ ನಮ್ಮ ಇದರಲ್ಲಿ ಪ್ರೆಸ್ ಮೀಟ್ ಅಲ್ಲಿ ಮೊನ್ನೆ ಮುದೋಳ ಅವ್ರದ್ದೊಂದು ಸಿನಿಮಾ ಬರ್ತಾ ಇದೆ, ತುಂಬಾ ಬಹಳ ಚೆನ್ನಾಗಿ ಸಿದ್ಧವಾಗಿದೆ. ಅದು ಇವಾಗ ಬರ್ತ್ಡೇ ಕೂಡ ಇದೆ ವಿಕ್ರಮ್ ಅವ್ರದ್ದು. ಆ ಒಂದು ಪ್ರೆಸ್ ಮೀಟ್ ಅಲ್ಲಿ ತಾವು ಇದ್ರಿಂದ ಕಾಣತ ಅವಾಗ ಹೇಳಿದ್ರು, ಇಲ್ಲ ರವಿಚಂದ್ರನ್ ಸರ್ ಒಂದು ನೋಡಿ ಇಷ್ಟೆಲ್ಲ ಅಭಿಲಾಷೆ ವ್ಯಕ್ತಪಡಿಸ್ತಿದ್ದಾರೆ, ಏನಾದ್ರು ಒಂದು ಶುರುವಾತ್ ಮಾಡಿ ಅಂತಂದ್ರು. ಆ ನೆಗೆಟಿವ್ಗಳನ್ನ ಈ ರೀಲ್ಸ್ ಅಲ್ಲಿ ಇದೆಯಲ್ಲ, ಇದು ಆ ರೀಲ್ಗೆ ಹೋಗ್ಬೇಕಲ್ಲ, ಈಗ ಆ ರೀಲ್ಗಳು ಪ್ರೊಕ್ಯೂರ್ ಆಗಿ ಡಿಜಿಟಲ್ ಆಗ್ಬೇಕಲ್ಲ, ಆ ಹಂತದಲ್ಲಿ ಬಾಲಾಜಿ ಸರ್, ರವಿಚಂದ್ರನ್ ಸರ್, ವಿಕ್ರಮ್ ಸರ್ ಮತ್ತು ಮನೋರಂಜನ್ ಸರ್ ಅವರು ಆಲ್ರೆಡಿ ಅದ್ರ ಯೋಚನೆಯಲ್ಲಿ ಇದ್ದಾರೆ. ಖಂಡಿತ ನನಗಂತೂ ಕಾನ್ಫಿಡೆನ್ಸ್ ಇದೆ ಸರ್. ಇಷ್ಟೊಂದೆಲ್ಲ ಜಗತ್ತು ಬಯಸ್ತಾ ಇದೆ ಸರ್, ಯಾವ್ದನ್ನ ಬಯಸ್ತೀವಿ ಅದು ಹಾಗೆ ಆಗುತ್ತೆ ಸರ್. ಜಗತ್ತಿನ ನಿಯಮ ಇದು, ಮ್ಯಾನಿಫೆಸ್ಟೇಷನ್. ಇಷ್ಟು ಜನದ ಆಶೀರ್ವಾದ ಇದೆ, ಎಲ್ಲ ಒಂದ್ ಕಡೆ ಆ ರೀಲ್ ದೊರಕುತ್ತೆ. ಇದೆಲ್ಲ ಕೂಡ ಇದರಲ್ಲಿ ಮುಂಬೈ ಮತ್ತೆ ಮಡ್ರಾಸ್ ಅಲ್ಲೆಲ್ಲ ಪ್ರೊಕ್ಯೂರ್ ಮಾಡಿ ಇಟ್ಟಿದ್ರು. AC ಲ್ಯಾಬ್ ಅಲ್ಲಿ ಇಡ್ಬೇಕಂತೆ, ಎಲ್ಲ ರೀಲ್ಸ್ ಆಗಿರುತ್ತೆ. ಅದರಲ್ಲೂ ರವಿಚಂದ್ರನ್ ಸರ್ ಇಂಥದ್ರಲ್ಲೆಲ್ಲ ತುಂಬಾ ಮುತುವರ್ಜಿ ವಹಿಸಿ ಎಲ್ಲ ಮಾಡಿದ್ರು. ಬಟ್ ಒಂದು ಬೆಂಕಿ ಅವಘಡ ಆಗಿ ಇದು ಸ್ವಲ್ಪ ಏನೇನೋ ಒಂದಷ್ಟು ಸಿನಿಮಾಗಳು ಬರೀ ಈಶ್ವರಿ ಸಂಸ್ಥೆದಲ್ಲ ಎಲ್ಲಾದು ಕೂಡ ಹಾಳಾಗಿದೆ ಅಂತ ಒಂದು ಮಾತಿದೆ. ಅದರಲ್ಲಿ ಎಷ್ಟು ಪರ್ಸೆಂಟೇಜ್ ಬರುತ್ತೆ ಅಂತ ತಗೊಳ್ತಾರೆ. ಆಮೇಲೆ ಟಿವಿಗಳಿಗೆಲ್ಲ ಮಾರಿದ್ರಲ್ವಾ ರೈಟ್ಸ್ನೆಲ್ಲ. ಸೊ ಆ ಅಲ್ಲೂ ಕೂಡ ಸಿಗುತ್ತೆ ಇವ್ರಿಗೆ ಯಾವುದು ಇದ್ರದ್ದೆಲ್ಲ ವರ್ಷನ್, ಬೇರೆ ಬೇರೆ ವರ್ಷನ್ಸ್. ಸೊ ಗೊತ್ತಿಲ್ಲ ಸರ್, ಇವತ್ತು ಟೆಕ್ನಾಲಜಿ ತುಂಬಾ ಅಪ್ಡೇಟ್ ಆಗಿದೆ. ಆಮೇಲೆ ಟೆಕ್ನಾಲಜಿ ಅಂದ್ರೇನೆ ರವಿಚಂದ್ರನ್ ಸರ್, ಅವ್ರಿಗೆ ಗೊತ್ತಿಲ್ಲದಿರೋದು ಏನೂ ಇಲ್ಲ. ಈಗ ನೀವು ಬಳಸಲ್ಲ ಸರ್, AI ಅಲ್ಲಿ ಎಷ್ಟು ತರ ಆಪ್ಸ್ ಇದಾವೆ ಸರ್. ಎಲ್ಲಾ ಆಪ್ಸ್ ಗಳಲ್ಲಿ ಈಸ್ ಅ ಮಾಸ್ಟರ್. ಕಳೆದ 3 ವರ್ಷದಿಂದ ನಾವು ಚಾಟ್ GPT ಅಂದ್ರೆ ಏನು ಅಂತ ಗೊತ್ತಿಲ್ಲದಾಗೆಲ್ಲ ನಮ್ಮ ಹತ್ರ ಚಾಟ್ GPT ಬಗ್ಗೆ ಮಾತಾಡ್ತಿದ್ರು. ಹಿಂಗ್ ಬಂದಿದೆ ರೀ, ಹಿಂಗಿದೆ ಆಗಿದೆ ಅಂತ ಇದ್ರು. ನಮ್ಗೆ ಆಶ್ಚರ್ಯ ಸರ್, ಎಲ್ಲೆಲ್ಲಿಂದ ಹುಡುಕ್ತಾರೆ ಅಂತ. ನಮ್ಮ ಹತ್ರ ಫೋನ್ ಇರಲ್ಲ ಸರ್, ಮಾರ್ಕೆಟ್ ಬರೋದಕ್ಕಿಂತ ಫಾರಿನ್ ನಲ್ಲಿ ರಿಲೀಸ್ ಆಗಿರೋ ಫೋನ್ ಅವ್ರ ಕೈಲಿರುತ್ತೆ. ಇಟ್ಸ್ ವೆರಿ ಅಪ್ಡೇಟೆಡ್. ಹಾಗಾಗಿ ಇಂಥ ರವಿಚಂದ್ರನ್ ಸರ್ ಕೈಯಲ್ಲಿ ಆ ವಿಷಯಗಳು ಸಿಕ್ಕಿದಾಗ ಖಂಡಿತವಾಗ್ಲು ಇವತ್ತಿನ ಡಾಲ್ಬೈ ಏನಿದೆ, 7.1 ಏನಿದೆ, ಅಟ್ಮಾಸ್ ಏನಿದೆ, 4K ತನಕ ಅಚೀವ್ ಆಗುತ್ತಾ ಗೊತ್ತಿಲ್ಲ, ಅದಕ್ಕೆಲ್ಲ ಸಾರ್ ಉತ್ತರ ಹೇಳ್ಬೇಕು. ಅಚೀವ್ ಮಾಡಿ ವಾಟ್ ಇಸ್ ಬೆಸ್ಟ್ ಅದನ್ನಂತೂ ಮಾಡೇ ಮಾಡ್ತಾರೆ. ರವಿಚಂದ್ರನ್ ಸಾರು ಏನಾದ್ರು ಕೈ ಇಟ್ರೆ ಅದು ಸಾಧಾರಣವಾಗೋದಿಲ್ಲ, ಸಾಧಾರಣವಾಗಿದ್ರೆ ಅದು ರಿಲೀಸ್ ಆಗೋದಿಲ್ಲ, ಅಸಾಧಾರಣವಾಗಿದ್ದು ಮಾತ್ರ ಕೊಡುಗೆ ಕೊಡ್ತಾರೆ ಅನ್ನೋದು ನಮ್ಗೆ ಗೊತ್ತಿದೆ. ಹಂಗಾಗಿ ಸಾರ್ಗೋ ಈ ಮೂಲಕ ಏನು ಅಂತಂದ್ರೆ, ನಿಮ್ಮ ಸಣ್ಣ ಅಭಿಮಾನಿಯ ಒಂದು ಕೋರಿಕೆ, ಆದಷ್ಟು ಬೇಗ ಶಾಂತಿ ಕ್ರಾಂತಿ ಬಂದ್ರೆ ಇಡೀ ಕನ್ನಡ ಇಂಡಸ್ಟ್ರಿಗೆ ಒಂದು ಆಕ್ಸಿಜನ್ ಸಿಕ್ದಂಗ ಆಗುತ್ತೆ ಅನ್ನೋದು ನನ್ನ ಮಾತು. ಸರ್, ಮತ್ತೆ ಎಷ್ಟು ಖರ್ಚಾಗಬಹುದು ಸರ್? ಮತ್ತೆ ಅದನ್ನ ರಿಲೀಸ್ ಮಾಡಬೇಕು ಅನ್ನೋದು ಪ್ಲಾನ್ ಇದೆಲ್ಲ, ನಾವು ನೆಗೆಟಿವ್ ತಂದು ಮತ್ತೆ ಅದನ್ನೆಲ್ಲ ಆಡಿಯೋ ಮತ್ತೆ ರೀಕ್ರಿಯೇಟ್ ಮಾಡಿಸೋದು, ಇದೆಲ್ಲಕ್ಕೆ ಎಷ್ಟು ಖರ್ಚಾಗಬಹುದು ಸರ್? ಅದೇ ಇತ್ತೀಚೆಗೆ ನಾಗರಾವು ಸಿನಿಮಾನ ನಮ್ಮ ಬಾಲಾಜಿ ಸಾರು ಒಂದು ಆಲ್ಮೋಸ್ಟ್ 2 years ಕಷ್ಟ ಬಿದ್ದು ಅದಕ್ಕೆ ಆಡಿಯೋ ಕೂಡ ರೀಕ್ರಿಯೇಟ್ ಮಾಡಿದ್ರು. ನಮ್ಮ ರವಿಚಂದ್ರನ್ ಸರ್ ಅವರ ಏನು ಟೀಮ್ ಇತ್ತು ಅವಾಗ ಅವರೆಲ್ಲರೂ ಕೂಡ ಸೇರ್ಕೊಂಡಿದ್ರು. ಗೌತಮ್ ಶ್ರೀವತ್ಸ ಅವ್ರ ಮ್ಯೂಸಿಕ್ ರೀಕ್ರಿಯೇಷನ್ ಮಾಡಿದ್ರು. ಸುಮಾರಷ್ಟು ಕಷ್ಟ ಬಿದ್ದು ಒಳ್ಳೆ ನಾಗರಾವು ಔಟ್ಪುಟ್ ಹೇಗ್ ತಂದ್ರು ಅಂತಂದ್ರೆ, ಆ ವಿಷಯದಲ್ಲಿ ಬಾಲಾಜಿ ಸರ್ ತುಂಬಾನೇ ಮುತುವರ್ಜಿ ವಹಿಸಿ ಎವ್ರಿ ಡೇ ಕೆಲಸ ಮಾಡಿ ಒಂದು ಕ್ಲಾರಿನೆಟ್ ಅಥವಾ ಒಂದು ಅದೇನು ಇದ್ರದ್ದು ಪುಂಗಿ ಅಂತ ಆ ತರದೆಲ್ಲ ಸೌಂಡ್ಸ್ನೆಲ್ಲ ತಗೊಂಡ್ಬಂದು ಆ ಮಾಸ್ಟರ್ ಸ್ಟ್ರೋಕ್ ಏನು ಶಾರ್ಟ್ಸ್ಗಳೆಲ್ಲ ಇದಿತ್ತು, ಯಾವುದು ನಮ್ಮ ಸೌಂಡ್ಸ್ ಇತ್ತು ನಾಗರಾವುಲಿ, ಅದನ್ನೆಲ್ಲ ರೀಕ್ರಿಯೇಟ್ ಮಾಡ್ಲಿಕ್ಕೆ ತುಂಬಾನೇ ಕಷ್ಟ ಬಿದ್ರು. ಒಂದು ದೊಡ್ಡ ಟೀಮೇ ವರ್ಕ್ ಮಾಡ್ತು. ಸೊ ಈ ಟೀಮ್ಗಳೆಲ್ಲ ಸೇರ್ಕೊಂಡು ನಾಗರಾವುನ ಮತ್ತೆ ತುಂಬಾ ಶ್ರೇಷ್ಠವಾಗಿ, ತುಂಬಾ ಒಳ್ಳೆ ಒಂದು 7.1 ಡಾಲ್ಬಿ 4K ಎಲ್ಲ ತಗೊಂಡ್ಬಂದ್ರು. ಅದನ್ನ ರಿಲೀಸ್ ಮಾಡಿದಾಗ ತುಂಬಾನೇ ಖುಷಿ ಪಟ್ರು ವಿಷ್ಣುವರ್ಧನ್ ಸರ್ ಅಭಿಮಾನಿಗಳು. ಅದೊಂದು ದೊಡ್ಡ ಜಾತ್ರೆನೇ ಆಯ್ತು, ಅವ್ರಿಗೆ ಕಮರ್ಷಿಯಲಿ ಸಕ್ಸಸ್ ಕೂಡ ಆಯ್ತು. ಹಾಗಾಗಿ ಬಟ್ 2 ವರ್ಷ ಅವ್ರು ಇನ್ವೆಸ್ಟ್ ಮಾಡಿದ್ರು ಸರ್ ನಾಗರಾವು ಸಿನಿಮಾಗೆ. ಸೊ ನಾಗರಾವು ಸಿನಿಮಾ ಆ ಕಾಲಘಟ್ಟದ 70ರ ಕಾಲಘಟ್ಟದಲ್ಲಿ ಮ್ಯೂಸಿಕ್ ಅದ್ರಲ್ಲಿ ಇದಕ್ಕೆ ಕಂಪೇರ್ ಮಾಡಿದ್ರೆ ತುಂಬಾ ಕಡಿಮೆ, ಮಿನಿಮಲಿಸ್ಟಿಕ್ ಅನ್ಬೋದು. ಬಟ್ ಇದರಲ್ಲಿ ಸರ್ ಶಾಂತಿ ಕ್ರಾಂತಿ ತಾವು ನೋಡಿದೀರಾ, ಒಂದ್ ನಡ್ಕೊಂಡ್ ಬಂದ್ರೆ ಶೂ ಸೌಂಡ್ಸ್, ಒಂದು ಕಾರ್ಗಳು ಮಧ್ಯ ಟಾಯ್ ಕಾರ್ಸ್ ಎಲ್ಲ ಓಡಾಡೋ ಸೌಂಡ್, ಒಂದು ಗ್ಲಾಸ್ ಬ್ಲಾಸ್ಟ್ ಸೌಂಡ್ಗಳು, ಪೊಲೀಸ್ ವೆಹಿಕಲ್ ಸೈರನ್ ಸೌಂಡ್ಸ್ಗಳು. ಸರ್ ಈ ತರ ಹೇಳ್ತಾ ಹೋದ್ರೆ ಒಂದು 350 ಎಕ್ಸ್ಟ್ರಾ ಸೌಂಡ್ಸೇ ಇರ್ಬೇಕೇನೋ. ಅದ್ರ ಜೊತೆಗೆ BGM ಬರುತ್ತೆ. ಹಂಸಲೇಖ ಸರ್ ಅವರ ಒಂದು ಡಿವೈನ್ ಮ್ಯೂಸಿಕ್, ಅದು ಎವರ್ ಗ್ರೀನ್ ಮ್ಯೂಸಿಕ್, ಇದೆಲ್ಲ ಇದೆ ಸರ್. ಆಮೇಲೆ ಶಾರ್ಟ್ಸ್ಗಳು, ರವಿಚಂದ್ರನ್ ಸರ್ ಅವ್ರ ಡೈರೆಕ್ಷನ್ ಅಂದ್ರೆ ಶಾರ್ಟ್ಸ್ ಹೇಗಿರುತ್ತೆ ಅಂದ್ರೆ ಎಲ್ಲ ನಿಮಗೆ ಒಂದು ಕಾಗ್ನಿಟಿವ್ ಬ್ರೈನ್ ದ ಒಂದು ಮಾಸ್ಟರ್ ಸ್ಟ್ರೋಕ್ ಶಾರ್ಟ್ಸ್ ಇರುತ್ತೆ. ಈ ಶಾರ್ಟ್ಸ್ಗಳಿಗೆಲ್ಲ ಸೌಂಡ್ ಡಿಸೈನ್ ಆಗ್ಬೇಕು ಅಂದ್ರೆ ಸರ್ ನನ್ನ ಪ್ರಕಾರ ಸರ್ ಇದು ಏನ್ ನಾಗರಾವು ಖರ್ಚಾಗಿದೆ ಅದಕ್ಕಿಂತ ಜಾಸ್ತಿನೇ ಖರ್ಚಾಗುತ್ತೆ ಅನ್ನೋದು ಗೊತ್ತು. ಆದ್ರೆ ಫಿಗರ್ಸ್ಗಳು ಏನಿದೆ ಅದು ರವಿಚಂದ್ರನ್ ಸರ್ ಮತ್ತೆ ಬಾಲಾಜಿ ಸರ್ಗೆ ಗೊತ್ತಿರುತ್ತೆ. ಸರ್, ಇನ್ ಕೊನೆಯದಾಗಿ ನೀವೇ ಹೇಳ್ತಾರೆ, ಬಾಲಾಜಿ ಸರ್ ಹತ್ರ ರೈಟ್ಸ್ ಇದೆ, ಮತ್ತೆ ರವಿ ಸರ್ ಅವರಿಬ್ರು ಒಮ್ಮತ ಇದೆಯಾ ಅಂತ ಅನ್ಬಿಟ್ಟು. ಯಾಕಂದ್ರೆ ಸೋಷಿಯಲ್ ಮೀಡಿಯಾದಲ್ಲಿ ನೋಡ್ತಿದ್ವಿ, ಈ ಕಡೆ ಬಾಲಾಜಿ ಅವರು, ಈ ಕಡೆ ರವಿ ಸರ್ ಹಾಕಿ ಮಧ್ಯದಲ್ಲಿ ಹಿಂಗ್ ಹಾಕ್ಬಿಟ್ಟಿದ್ದಾರೆ ಹಿಂಗೆ ಫೈರ್. ಸರ್ ಈ ತರದೆಲ್ಲ ಚರ್ಚೆಗಳಾಗ್ತಿದೆ, ಇಬ್ರು ಒಮ್ಮತ ಇದೆ ಅಲ್ಲ ಸರ್? ಸರ್ ಈಶ್ವರಿ ಸಂಸ್ಥೆಯಲ್ಲಿ
ಪ್ರೀತಿ 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 ಬಿಟ್ರೆ ಸರ್ ಇನ್ನೊಂದು ಎರಡನೇ ಪದನೇ ಇಲ್ಲ. ನಾವೆಲ್ಲ ಹೊರಗ್ನವ್ರು ಸರ್, ನಮ್ಮನ್ನೇ ಮನೆ ಮಕ್ಳ ತರ ಸರಿಸಮನ ಕೂರಿಸಿ ಊಟ ತಿಂತಾರೆ. ಒಂದು ಕಾಫಿ ಬಂದ್ರೆ ಎಲ್ಲರಿಗೂ ಕಾಫಿ ಕೊಡು ಅಂತಾರೆ ರವಿಚಂದ್ರನ್ ಸರ್. ಒಂದು ಅವ್ರಿಗೆ ಏನಾದ್ರು ಇವಾಗ ಒಂದು ಸಂಜೆ ಆಗಿದೆ, ಏನಾದ್ರು ಒಂದು ಸ್ವೀಟ್ ತರ್ಸೋಣ ಅಂತ ಅನ್ಸಿದ್ರೆ, ನಾನೊಬ್ನೇ ಸ್ವೀಟ್ ತಿನ್ನೋದಲ್ಲ ಅಂತ ಅಂದ್ಬಿಟ್ಟು ಒಂದು 18 ಜನ ಸೆಟ್ ಅಲ್ಲಿ ಇದ್ರೆ 18-20 ಜನಕ್ಕೂ ಐಸ್ ಕ್ರೀಮು, ಒಂದು ಜಿಲೇಬಿ ತರಿಸಿದ್ರು ಒಂದು 100 ಜಿಲೇಬಿ ತರಿಸ್ತಾರೆ ಸರ್. ಅಂತ ಮಹಾನ್ ವ್ಯಕ್ತಿತ್ವ. ಅವರು ಸಹೋದರ ಬಾಲಾಜಿ ಸರ್ಗೋಸ್ಕರ ಕಂಡಿರೋ ಕನಸು ನಿಮ್ಗೆ ಗೊತ್ತಿದೆ. ಅಹಂ ಪ್ರೇಮಸ್ಮಿ ಅಂತದನ್ನ ಅವರೇ ಡಿಸೈನ್ ಮಾಡಿ, ಅವರೇ ಕತೆ ಬರೆದು, ಅವರೇ ಅದನ್ನ ಒನ್ ಮ್ಯಾನ್ ಶೋ ತರ ಮಾಡಿದ್ದಾರೆ. ಇವತ್ತಿಗೂ ಅದ್ರದ್ದು ಸಾಂಗ್ಸ್ಗಳು ಎವರ್ಗ್ರೀನ್ ಆಗಿ ಉಳ್ಕೊಂಡಿದೆ ಸರ್. ಅವರು ಒಂದು ರಾಮ ಲಕ್ಷ್ಮಣ ತರ ಇದಾರೆ ಸರ್. ಮಕ್ಳುಗಳು ಅಷ್ಟೇ ಸರ್. ಆ ಫ್ಯಾಮಿಲಿಲಿ ಸರ್ 6 ಅಡಿ ಹೈಟು, ಯಾವ ಈ ಇಂಡಸ್ಟ್ರಿಲಿ ಯಾವ ಸೂಪರ್ ಸ್ಟಾರ್ಗೆ ದೇವ್ರು ಕೊಟ್ಟಿದ್ದಾರೆ ಸರ್. ರವಿಚಂದ್ರನ್ ಸರ್ಗೆ 2 ಗಂಡು ಮಕ್ಕಳು, 6 ಅಡಿ ಹೈಟು, ಆ ಸ್ಫುರದ್ರೂಪಿಗಳಿದ್ದಾರೆ. ತಮ್ಮ ಅವರು ಇನ್ನೂ ಸಿನಿಮಾ ಮಾಡ್ಬೋದು, ಅಷ್ಟು ಸ್ಫುರದ್ರೂಪಿ ಆಗಿದ್ದಾರೆ ಬಾಲಾಜಿ ಸರ್. ಅವ್ರಿಗೆ ಡಿಸ್ಟ್ರಿಬ್ಯೂಷನ್ ಐಡಿಯಾ ಕೂಡ ಇದೆ. 91ರಿಂದ ಅವರು ಈಶ್ವರಿ ಸಂಸ್ಥೆಯಲ್ಲಿ ಆಫೀಸಲ್ಲಿ ಕೂತಿದ್ದಾರೆ. ಆಮೇಲೆ ಇವರೆಲ್ಲರಿಗೂ ಕೂಡ ಕಳಶಪ್ರಾಯವಾಗಿ ಒಂದು ದೊಡ್ಡ ಆಸರೆಯ ಕಂಬವಾಗಿ ನಮ್ಮ ರವಿಚಂದ್ರನ್ ಸಾರು ಈಶ್ವರಿ ಮನೆಯ ಕಲಾ ಸರಸ್ವತಿ ತರ ಕೂತಿದ್ದಾರೆ. ಇಲ್ಲಿ ಯಾವುದೇ ರೀತಿಯ ಭಿನ್ನಾಭಿಪ್ರಾಯ ಇಲ್ಲ. ಸೋಷಿಯಲ್ ಮೀಡಿಯಾದವ್ರಿಗೆ ಯಾರಿಗಾದ್ರೂ ನನಗೆ ರಿಕ್ವೆಸ್ಟ್ ನಗು ಬರುತ್ತೆ ನನಗೆ ಕೇಳಿಸ್ಕೊಂಡ್ರೆ. ಯಾಕಂದ್ರೆ ಅಲ್ಲಿ ಏನು ಇಲ್ಲ ಸರ್. ಆ ಬಿರುಕು ಅದೆಲ್ಲ ಯಾರೋ ಇರ್ತಾರಲ್ಲ ಸರ್, ಸ್ವಲ್ಪ ನಮ್ ಜೆನ್ಸಿಗಳಲ್ಲಿ ಇನ್ನೊಂದ್ ಸ್ವಲ್ಪ ಅಟ್ರಾಕ್ಟ್ ಮಾಡಕ್ಕೆ ನಮ್ಮ ಹುಡುಗರೆ ಅವರೆಲ್ಲ ಯಾರೋ ಇರ್ತಾರೆ, ಸೊ ಮಾಡಿರ್ತಾರೆ ಅಂತ ಹೇಳ್ತೀನಿ. ಆತರ ಇದ್ರೆ ಅದನ್ನೇನು ಇಗ್ನೋರ್ ಮಾಡಿ, ಅವ್ರಿಗೆ ಗೊತ್ತಿರೋದಿಲ್ಲ ಅಷ್ಟೇನೆ. ಬಟ್ ಸರ್ ತುಂಬಾ ಖುಷಿ ಖುಷಿ ಖುಷಿ. ರವಿಚಂದ್ರನ್ ಸರ್ ಎಲ್ಲಿರ್ತಾರೋ ಅಲ್ಲಿ ಆನಂದ, ನಗು. ಅವ್ರ ತರನೇ ಬಾಲಾಜಿ ಸರ್, ಅವ್ರು ಎಲ್ಲಿರ್ತಾರೋ ಅವರು ಪಂಚು, ಆನ್ಲೈನರು, ನಗು. ಮಕ್ಳುಗಳು ಸರ್ ಇವ್ರು ಸೇಮ್ ಜೆರಾಕ್ಸ್ ಕಾಪಿಗಳೇ. ಅವರು ಕೂಡ ರವಿಚಂದ್ರನ್ ಸರ್ ತರನೇ ಒಳ್ಳೆ ಮಾತು, ಒಳ್ಳೆ ಹೃದಯ, ಒಳ್ಳೆ ನಗು. ಅಲ್ಲಿ ಸ್ವಚ್ಛಂದವಾದಂತಹ ಒಂದು ವಾತಾವರಣ ಇದೆ. ಅವ್ರು ಡಿಸೈಡ್ ಮಾಡಿಲ್ಲ ಸರ್. ಇದು ಯಾರು ಈ 4 ಪ್ರತಿಭಾವಂತರು ದಿಗ್ಗಜರು 4 ಜನನು ಕೂಡ ಯಾರು ಡಿಸೈಡ್ ಮಾಡಿದ್ದಲ್ಲ. ಇದು ಜನರಿಂದ ಬಂದಿದೆ. ಸೊ ಈಗ ಅವ್ರಿಗೆ ಡಿಸ್ಕಷನ್ ಸ್ಟಾರ್ಟ್ ಆಗಿದೆ. ಈಗ ಅವರು ಬಿಸಿ ಇದ್ದಾರೆ, 4 ಜನನು ಬಿಸಿ ಇದ್ದಾರೆ. ರವಿಚಂದ್ರನ್ ಸರ್ ಸಕಲೇಶ್ಪುರದಲ್ಲಿದ್ದಾರೆ. ಸೊ ಹಾಗಾಗಿ ಈ ಡಿಸ್ಕಷನ್ ಮನೇಲಿ ನಡೆದಿರಲಿಲ್ಲ. ಇವಾಗ ಅದನ್ನ ಕೈಗೆತ್ಕೊಂಡಿದ್ದಾರೆ, ಹುಡುಕ್ತಾ ಇದ್ದಾರೆ ಅನ್ನೋ ಮಾಹಿತಿ ಇದೆ. ಅದನ್ನೇ ವಿಕ್ರಮ್ ಸರ್ ಹೇಳಿದ್ದಾರೆ ಅಫಿಷಿಯಲ್ ಆಗಿ. ಮುಂದಿನ ದಿನಮಾನಗಳಲ್ಲಿ ತಾವೆಲ್ಲ ಸಿಕ್ಕಿದಾಗ ಅವರು ಇನ್ನೊಂದಷ್ಟು ಉತ್ತರ ಕೊಡ್ತಾರೆ. ಸಿಕ್ಕಿದ್ರೆ ಸರ್ ನಿಜವಾಗ್ಲೂ ಇದು ಕರ್ನಾಟಕಕ್ಕೆ ಒಂದು ಹಬ್ಬ. ಇಡೀ ಈಶ್ವರಿ ಮನೆ ಸೇರಿ ಈ ಸಿನಿಮಾನ ಇಡೀ ಕರ್ನಾಟಕಕ್ಕೆ ಉಣಬಡಿಸುತ್ತೆ ಅನ್ನೋದಂತೂ ಫಿಕ್ಸ್. ಥ್ಯಾಂಕ್ ಯು ಸರ್. ನಿಮ್ಮ ಆಸೆ ಅಂತ ನೀವು ಅಭಿಮಾನಿಯಾಗಿ ಕೇಳ್ಕೊತಿದ್ದೀನಿ ಅಂತ ಹೇಳಿದ್ರೆ, ಈ ಕರ್ನಾಟಕದ ಜನತೆಯ ಏನೋ ಅಭಿಪ್ರಾಯ ಈ ಸಿನಿಮಾ ರಿಲೀಸ್ ಆಗಬೇಕು ಅಂತ ಆಗ್ಲಿ ಸರ್. ದೊಡ್ಡ ಮಟ್ಟದ ಸಕ್ಸಸ್ ಆಗ್ಲಿ ಸರ್. ಅವಾಗ ಏನ್ ಕಳ್ಕೊಂಡಿದ್ರು ಅದು ವಾಪಸ್ ಬರೋ ತರ ಆಗ್ಲಿ ಸರ್. ಥ್ಯಾಂಕ್ ಯು ಸರ್. ಎಸ್, ನೋಡಿದ್ರಲ್ಲ, ಇದಿಷ್ಟು ದಿಲೀಪ್ ಅವರ ಮಾತು. ವಿಡಿಯೋ ಜರ್ನಲಿಸ್ಟ್ ಸಮೀರ್ ಜೊತೆ ಲೋಕೇಶ್ ಟೋಸ್ಟ್, ಬೆಂಗಳೂರು.